ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ವ್ಯಕ್ತಿ ಯಾರು ಏನು ಎತ್ತ ಅನ್ನುವಂಥದ್ದನ್ನ ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸ್ಫೋಟ ಪ್ರಕರಣದಲ್ಲಿ ಈಗ ಶಂಕಿತನ ಮತ್ತೊಂದು ಸಿಸಿಟಿವಿ ದೃಶ್ಯ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಬಿಎಂಟಿಸಿಯಲ್ಲಿ ಸಂಚರಿಸುವಂತ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸಿಸಿಟಿವಿಯ ದೃಶ್ಯ ಲಭ್ಯವಾಗಿದೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಮತ್ತೊಂದು ದೃಶ್ಯ ಈಗ ಲಭ್ಯವಾಗ್ತಾ ಇದೆ. ಶಂಕಿತನ ಮತ್ತೊಂದು ಸಿಸಿಟಿವಿ ದೃಶ್ಯ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಾ ಇರೋದು. ಬಿಎಂಟಿಸಿಯಲ್ಲಿ ಸಂಚರಿಸುವಂತ ಎಕ್ಸ್ಕ್ಲೂಸಿವ್ ಸಿಸಿಟಿವಿಯ ದೃಶ್ಯ. ಮಾಸ್ಕ್, ಟೋಪಿ, ಕನ್ನಡಕ ಹಾಕಿ ಬಸ್ ಅನ್ನ ಹತ್ತುತ್ತಾನೆ ಈ ಶಂಕಿತ. ಅದಾದ ನಂತರ ಬಸ್ನಲ್ಲಿ ಕೂತಂತ ಸಂದರ್ಭದಲ್ಲಿ ಕ್ಯಾಪ್ ಅನ್ನ ತೆಗೆದಿರ್ತಾನೆ, ಮಾಸ್ಕ್ ಅನ್ನ ಕೂಡ ತೆಗೆದಿರ್ತಾನೆ, ಸ್ಪೆಕ್ಟ್ ಅನ್ನ ಕೂಡ ತೆಗೆದಿರ್ತಾನೆ. ಸೊ ಈಗ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಈಗ ಎನ್ಐಎ ಬೆನ್ನತ್ತಿ ಹುಡುಕಿದ್ದಾರೆ. ನೋಡ್ತಾ ಇದ್ರ ಈ ದೃಶ್ಯಾವಳಿಗಳನ್ನ ಬಿಎಂಟಿಸಿಯಲ್ಲಿ ಓಡಾಡ್ತಾ ಇದ್ದಂಥ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ವಿ. ನೋಡಿ, ಇದು ಅವನು ಬರುವಂತಹ ದೃಶ್ಯ. ಇದು ಬಾಂಬ್ ಇಟ್ಟ ನಂತರ ಅವನು ಬಿಎಂಟಿಸಿ ಬಸ್ ಅನ್ನ ಹತ್ತಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀವಿ. ಇದು ಅವನು ಬಸ್ ಹತ್ತಿದ ನಂತರ ಅಲ್ಲಿ ಓಡಾಡ್ತಾನೆ, ಓಡಾಡಿ ಸೀಟಲ್ಲಿ ಕೂತ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾನೆ. ಆರಂಭದಲ್ಲಿ ಅಲ್ಲಿ ಕ್ಯಾಮ್ರಾ ಎಲ್ಲಿ ಕಾಣಿಸುತ್ತೋ ಅಲ್ಲಿಗೆ ಬಂದಿರ್ತಾನೆ ಮುಂಚೆ, ಆಮೇಲೆ ಕ್ಯಾಮ್ರಾ ಇದೆ ಅಂತ ಹೇಳ್ಬಿಟ್ಟು ಅದರ ಹಿಂಭಾಗಕ್ಕೆ ಹೋಗಿ ನಿಂತ್ಕೊಳ್ತಾನೆ. ನೋಡಿ, ಅಲ್ಲೆಲ್ಲ ಸುತ್ತಾಡ್ತಾನೆ, ಆಮೇಲೆ ಮೇಲ್ಭಾಗಕ್ಕೆ ನೋಡ್ತಾನೆ. ಕ್ಯಾಮ್ರಾ ಕಂಡ ತಕ್ಷಣ ಅವನು ಕ್ಯಾಮ್ರಾ ದಾಟ್ಕೊಂಡು ಈ ಕಡೆಗೆ ಬಂದು ನಿಂತ್ಕೊಳ್ತಾನೆ. ಹಿಂದ್ಗಡೆಗೆ ಸೀಟ್ ಇದ್ದಾವೆ, ಆದರೂ ಹೋಗಿ ಕೂತ್ಕೊಳ್ಳೋದಿಲ್ಲ ಅವನು. ಯಾವ ರೀತಿಯಾಗಿ ಅವನು ವೆಲ್ ಪ್ಲ್ಯಾನ್ಡ್ ಆಗಿ ಬಂದಿದ್ದ ಅನ್ನೋದಕ್ಕೆ ಇದೊಂದು ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯವನ್ನು ನಿಮಗೆ ಇಡ್ತಾ ಇದ್ದೀವಿ. ಸೊ ಇದು ಘಟನೆ 1ನೇ ತಾರೀಕು 3ನೇ ತಿಂಗಳು ಮಾರ್ಚ್ನಲ್ಲಿ 24. ಸೊ 11 ಗಂಟೆ 43 ನಿಮಿಷ. ಸೊ ಅಲ್ಲಿ ಬಾಂಬ್ ಇಟ್ಟ ನಂತರ ಹೋಟೆಲ್ನಿಂದ 11:43ಕ್ಕೆ ಅವನು ಆಚೆ ಬರ್ತಾನೆ. 11:33ಕ್ಕೆ ಅವನು ಒಳಗಡೆಗೆ ಹೋಗ್ತಾನೆ, 32ಕ್ಕೆ ಒಳಗಡೆ ಹೋಗ್ತಾನೆ, ಒಂದು ರವೆ ಇಡ್ಲಿನ ತಿಂತಾನೆ. ತಿಂದ ನಂತರ 11:43ಕ್ಕೆ ಆಚೆ ಬರ್ತಾನಲ್ಲ, ಬಂದ ತಕ್ಷಣವೇ ಅವನು ಬಸ್ಸನ್ನು ಹತ್ತಿದಾಗಿರುವಂಥ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೋಟೆಲ್ನಿಂದ ಆಚೆ ಬಂದ ನಂತರದ ದೃಶ್ಯ ಇದು. ಅವನಿಗೆ ಯಾವುದೂ ಆತಂಕ ಇಲ್ಲ, ಏನೂ ಇಲ್ಲ. ನೋಡಿ, ಅಲ್ಲಿ ಆ ಬಸ್ಸಿಂದ ಆಚೆ ಬರುವಂಥ ದೃಶ್ಯನೂ ಇದೆ ನಿಮಗೆ. ಬಂದು ಒಳಗಡೆಗೆ ಹತ್ತಿ ಕೂತ್ಕೊಳ್ತಾನೆ. ಇಲ್ಲಿ ನೋಡಿ, ಇದು ಇದರ ಆಧಾರದ ಮೇಲೆ ಈಗ ಅವನ ಮುಖಚರ್ಯವನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಒಂದು ದೃಶ್ಯ. ನಿಮಗೆ ಇದರ ಬಿಫೋರ್ ನೀವು ಆರಂಭದಲ್ಲೇ ನೋಡೋದಾದರೆ ಆ ವಿಂಡೋ ಕಡೆಗೆ ನೋಡ್ಕೊಳ್ಳಿ. ಫಸ್ಟು ಬಸ್ನ ವಿಂಡೋ ಕಡೆಗೆ ಅವ್ನು ನಡ್ಕೊಂಡು ಬರುವಂಥ ದೃಶ್ಯ ನಿಮಗಿದೆ ಅಲ್ಲಿ. ಸೊ ಅದು ಹತ್ತಿದ ನಂತರ ಇದರ ಬಿಫೋರ್ ಸ್ಟಾರ್ಟಿಂಗಲ್ಲೇ ಬರುತ್ತೆ. ಅವನು ವಿಂಡೋ ಕಡೆಯಿಂದ ಒಳಗಡೆಗೆ ಹತ್ಕೊಂಡು ಬರುವಂಥ ದೃಶ್ಯ ಇದೆ. ಅಲ್ಲಿ ಹೇಗೆ ಅವನು ಬಾಂಬ್ ಇಟ್ಟು ಬಂದ, ಅವನಿಗೆ ಯಾವ ಭಯ ಯಾವ ಆತಂಕನೂ ಇಲ್ಲ. ಉದ್ದೇಶ ಇದ್ದಿದ್ದು ಅವನಿಗೆ ಅಷ್ಟೇ,